ರಾಜಕೀಯ ಜಿದ್ದಾಜಿದ್ದಿಯ ಕಣ ಅಖಾಡಕ್ಕೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಸ್ನೇಹಿತರೆ, ನಾನಿವತ್ತು ಒಂದು ಪ್ರತಿಷ್ಠೆಯ ಅಷ್ಟೇ ಅಲ್ಲ, ನೇರವಾಗಿ ಮೋದಿ ಪ್ರಧಾನಿಯವರಿಗೆ ಸವಾಲಿಸಿರುವಂತ ಲೋಕಸಭಾ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿದ್ದೀರಿ. ಈ ಕ್ಷೇತ್ರದಲ್ಲಿ ಪವರ್ಫುಲ್ ಮಿನಿಸ್ಟರ್ ಅಂತ ಕರೆಸಿಕೊಳ್ಳುವಂತ ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಡಿ.ಕೆ. ಸುರೇಶ್ ಅವರು ಸಂಸದರಾಗಿದ್ದಾರೆ. ಅವರಿಗೆ ಪ್ರತಿಸ್ಪರ್ಧೆ ಒಡ್ಡಲು ಬಿಜೆಪಿ ಕೂಡ ತಕ್ಕ ಅಭ್ಯರ್ಥಿಯನ್ನೇ ಹುಡುಕಾಟ ಮಾಡ್ತಾ ಇದೆ. ಆದರೆ ಈ ಸಂಸದರ ಕಾಲದಲ್ಲಿ ಯಾವ ರೀತಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅಭಿವೃದ್ಧಿ ಹೊಂದಕ್ಕೆ ಇನ್ನೇನ್ ಬಾಕಿ ಇದೆ, ಅದಲ್ಲದೆ ಇಲ್ಲಿನ ಮತದಾರನ ಮನದಲ್ಲಿ ಏನೇನಿದೆ, ನೇರವಾಗಿ ಇಲ್ಲಿನ ಮತದಾರರು ರಾಜಕೀಯ ಪಕ್ಷದವರಿದ್ದಾರೆ, ಅವ್ರ ನೇರವಾಗಿ ಪ್ರಶ್ನೆ ಕೇಳಿ ಉತ್ತರ ಪಡೆಯೋಣ ಬನ್ನಿ. ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ನ ಭದ್ರಕೋಟೆ. ಸೊ ಈ ಬಾರಿ ಆ ಭದ್ರಕೋಟೆನ ಚಿತ್ರ ಮಾಡಕ್ಕೆ ನೀವು ಏನ್ ಪ್ಲಾನ್? ನಾವು ಮೋದಿ ಅಲೆ ಮೊದಲನೇ ಪಾಯಿಂಟು. ನೆಕ್ಸ್ಟು ನಮ್ಮ ಕ್ಯಾಂಡಿಡೇಟ್ ಅಂತ ಇನ್ನೇನು ಘೋಷಣೆ ಆಗುತ್ತೆ, ಯೋಗೇಶ್ವರ್ ಅವರು ಈ ನಮ್ಮ ತಾಲೂಕಿನಲ್ಲಿ ಮಾಡಿದಂಥ ನೀರಾವರಿ ಕೆಲಸ ನಮ್ಮನ್ನು ಕೈ ಹಿಡಿತೆ. ಈ ಮಾದರಿ ಇಡೀ ಕ್ಷೇತ್ರಕ್ಕೆ ಮಾದರಿ ಆಗುತ್ತೆ. ಇಡೀ ಕೇಂದ್ರ ಸರ್ಕಾರ ಅಂತ ಮಾಡಿದಂಥ ಯೋಜನೆಗಳು ನಮ್ಮನ್ನು ಕೈ ಹಿಡಿತೆ. ಈಗ ಯೋಗೇಶ್ವರ್ ಅವರ ನೀರಾವರಿ ಯೋಜನೆ, ಮೋದಿ ಅಲೆ, ಆದ್ರೆ ಈ ಹಿಂದಿರುವಂತ ಸಂಸದರ ಕೆಲಸ ತೃಪ್ತಿ ತಂದಿದೆಯಾ? ಹಿಂದಿರುವಂಥ ಸಂಸದರ ಕೆಲಸ ನಮಗೆ ತೃಪ್ತಿ ತಂದಿಲ್ಲ. ಏನಾಗಬೇಕಿತ್ತು? ಬೇಜಾನ್ ಕೆಲಸಗಳಿದ್ದು. ಅವ್ರೇನು ಬರೀ ಕುಡಿ ನೀರಿಗೆ ಒಂದು ಮಾಡಿದರೆ ಹೊರತು ಈ ಶುದ್ಧ ಕುಡಿಯುವ ಘಟಕಕ್ಕೆ ಬೇರೆ ಅನೇಕ ಕೆಲಸಗಳಿದ್ದು. ಸಮುದಾಯ ಭವನ ಇದ್ದು, ಚೆಕ್ ಡ್ಯಾಮ್ಗಳಿದ್ದು, ಬೇರೆ ಬೇರೆ ಬೇಕಾದಷ್ಟಿತ್ತು. ಅದಕ್ಕೆ ಯಾವುದಕ್ಕೂ ಕೂಡ ಅವ್ರ ಅನುದಾನವನ್ನು ಬಳಸ್ತಿಲ್ಲ. ಈಗ ಸಂಸದರು ಇಲ್ಲಿ ಸುರೇಶ್ ಅವರಿದ್ರು, ಅವ್ರು ಮಾಡಿದಂಥ ಕೆಲಸ, ಅವರು ಈ ಕ್ಷೇತ್ರಕ್ಕೆ ಅವರಿಂದಾಗಿ ಅಭಿವೃದ್ಧಿ ಆಗಿದೆ? ಖಂಡಿತ ಇಲ್ಲ ಮೇಡಮ್, ತೃಪ್ತಿಕರವಾಗಿಲ್ಲ. ಬೇಕಾದಷ್ಟು ಮಾಡಬೇಕಾಗಿತ್ತು. ಏನು ಬೇಕಾದಷ್ಟು? ತುಂಬ ರೋಡು, ನೀರಿನ ಸಮಸ್ಯೆ ತುಂಬ ಇದೆ. ಶುಚಿತ್ವ ಇಲ್ಲ. ಸ್ವಚ್ಛ ಭಾರತ್ ಅಂತ ಏನೀಗ ಮೋದಿಯವರು ಮಾಡಿದರೆ ಅದರಲ್ಲಿ 10% ಕರ್ನಾಟಕದಲ್ಲಿ ಈ ಭಾಗದಲ್ಲಿ ನಾವು ನೋಡಿಲ್ಲ. ಈಗ ಮೋದಿ ಅಲೆಯ ಮೇಲೆ ನೀವು ಏನು ಮಾಡಿದ್ದಾರೆ? ಮೋದಿ ಸಾಮಾನ್ಯ ಜನತೆ ಪ್ರತಿಯೊಂದು ಯೋಜನೆ ಇವತ್ತು ರಾಜೀವ್ ಗಾಂಧಿ ಒಂದು ಮಾತು ಹೇಳ್ತಿದ್ರು ಸುಮಾರು ವರ್ಷಗಳ ಹಿಂದೆ, ₹1 ನಾನು ಕೊಟ್ಟೆ, ಬರೀ 13 ಪೈಸೆ ಮಾತ್ರ ಜನ ಸೇರ್ತೀವಿ ಅಂತ. ಇವತ್ತೇನೆ ಮೋದಿಯವರು ಏನು ಕೊಡ್ತಾರೋ ಅದು ಡೈರೆಕ್ಟಾಗಿ ಬಡ ಜನಕ್ಕೆ ಸೇರ್ತಾ ಇದೆ. ಇವತ್ತು ಬಡ ಜನ ಆಯುಷ್ಮಾನ್ ಭಾವ ಯೋಜನೆ ₹5 ಲಕ್ಷ ಇನ್ಸೂರೆನ್ಸ್ ಮೋದಿ ಕೊಡ್ತಾರೆ. ಅದೇ ಜಾತಿ ಮೇಲೆ ಕೊಡ್ತಾ ಇಲ್ಲ, ಅವರು ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಪ್ರತಿಯೊಬ್ಬರು ಕೊಡ್ತಾರೆ. ಓಕೆ, ಸೊ ಮೋದಿ ತೃಪ್ತಿ ಕೊಟ್ಟಿದ್ದಾರೆ, ಸಂಸದರು ತೃಪ್ತಿ ಕೊಟ್ಟಿಲ್ಲ. ಈಗ ಕಾಂಗ್ರೆಸ್ನವ್ರ ಹತ್ರ ಹೋಗೋಣ. ವಿರೋಧ ಪಕ್ಷದವರು ಆರೋಪ ಮಾಡಿದ್ರು, ಏನಂದ್ರೆ ಸಂಸದರಾಗಿದ್ದು ಏನು ಆಗ್ಬೇಕಿತ್ತು ಅಭಿವೃದ್ಧಿ ಕೆಲಸದ ಆಗಿಲ್ಲ ಅಂತ. ನೀವೇನು? ಇವತ್ತು ಈ ದಿನ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರಲ್ಲಿ ಸನ್ಮಾನ್ಯ ಡಿ.ಕೆ. ಸುರೇಶ್ ರವರು, ಅವರು ಇಡೀ ದೇಶದಲ್ಲೇ ಒಬ್ಬ ಅತ್ಯುತ್ತಮ ಸಂಸದರು ಅನ್ನೋಂಥ ಪಟ್ಟವನ್ನು ಪಡೆದಿರ್ತಕ್ಕಂಥ ಕೀರ್ತಿಯನ್ನು ಈ ದೇಶದಲ್ಲಿ ಅವರು ಪಡೆದಿದ್ದಾರೆ. ಏನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಅವರು ದಿನದ 24 ಗಂಟೆಗಳಲ್ಲಿ ಸಾರ್ವಜನಿಕರನ್ನ, ಕಾರ್ಯಕರ್ತಗಳನ್ನ, ಕುಂದುಕೊರತೆಗಳನ್ನ ಅವರ ಮನೆ ಮುಂದೆ ಹೋಗಿ ನಿಂತು ನೋಡಿದಾಗಲೇ ಅವರ ಅಭಿವೃದ್ಧಿ ಕೆಲಸಗಳು ಏನಾಗಿದೆ ಅಂತಕ್ಕಂಥದ್ದು ಗೊತ್ತಾಗತಕ್ಕಂಥ ವಿಚಾರ. ಕಾರಣ ಇಷ್ಟೇ, 24 ಗಂಟೆನಲ್ಲಿ ಅವರು ಕೇವಲ ನಿದ್ದೆ ಮಾಡ್ತಕ್ಕಂಥದ್ದು 2 ರಿಂದ 3 ಗಂಟೆ. ಮೋದಿಯನ್ನೇ ಮೀರಿಸ್ಬಿಟ್ಟಿದ್ದಾರೆ. ಹೌದು, ಅವರ ಸಾಧನೆ ಅಪಾರ, ಅವರು ಅಭಿವೃದ್ಧಿ ನೇತಾರರು. ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆನಲ್ಲಿ ಅಭಿವೃದ್ಧಿಗಳು ಅವರಿಗೆ ಕಣ್ಣಿಗೆ ಬೇಕಾದಂಥದ್ದು. ಇಲ್ಲೇ ನೋಡಬಹುದು ನೀವು, ರೈಲ್ವೆ ಬ್ರಿಡ್ಜು ಮತ್ತೆ ಇನ್ನು ಇತ್ಯಾದಿ. ಯಾವ ಮೋದಿವಿಲ್ಲ. ಮೋದಿ ಹಾಕೊಂಡಿರ್ತಕ್ಕಂಥ ಯೋಜನೆ ಇವತ್ತು ಏನು ಬ್ಯಾಂಕಿನಲ್ಲಿ ಖಾತೆಗಳನ್ನ ತೆರೆದು 15 ಲಕ್ಷ ರೂಪಾಯಿಗಳನ್ನ ಖಾತೆಗೆ ಹಾಕ್ತೀನಿ ಅಂತಕ್ಕಂಥದ್ದು ಈ ಮೋದಿ ಇವತ್ತಿನವರೆಗೂ ಎಲ್ಲ ಹಾಕಿದ್ದಾರೆ. ಆದ್ರಿಂದ ಮೋದಿ ಸರ್ಕಾರ ಇವತ್ತು ಕೇಂದ್ರದಲ್ಲಿ ಬರುವುದಿಲ್ಲ. ನೋಡ್ರಿ, ನನ್ನ ಹತ್ರ ಇರೋದು ಒಂದು ಮೈಕ. ನಾನು ನಿಮ್ಗೆಲ್ರಿಗೂ ಬರ್ಬೇಕು ಅಂತ ನಿಮ್ಮ ಹತ್ರ ಬಂದಿದ್ದೀನಿ. ಆಮೇಲೆ ಹೇಳ್ತಾರೆ ಯಾರು, ಅವ್ರು ಕೇಳುವಂತ ವ್ಯವಧಾನವನ್ನ ಇಟ್ಕೊಳ್ಬೇಕು. ನಮ್ಮ ದೇಶದಲ್ಲಿ ಹೇಳೋದನ್ನು ಕೇಳಬೇಕು,
ಮೋದಿ ಅಲೆಯನ್ನ ತಡೆಯಕ್ಕೆ ಈ ಬಾರಿ ಏನ್ ಕಾಂಗ್ರೆಸ್ ಇವತ್ತೇನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ DK ಸುರೇಶ್ ಗೆಲ್ಲೋದು ಬೆಳಗ್ಗೆ ಸೂರ್ಯ ಹುಟ್ಟಿದ ಎಷ್ಟು ಸತ್ಯವೋ ಅಷ್ಟೇ ಸತ್ಯ. ಇಲ್ಲಿ ಮೋದಿ ಅಲೇನೂ ಇಲ್ಲ, ಯೋಗೇಶ್ ಅಲೆ ಇಲ್ಲ, ಇಲ್ಲಿ DK ಶಿವಕುಮಾರ್ ಅಲೆ, DK ಸುರೇಶ್ ಅಲೆ. ಜೋಡಿ ಪಕ್ಷ ಇರೋದ್ರಿಂದ 27 ಸೀಟಲ್ಲಿ 25 ಸೀಟನ್ನು ಗೆಲ್ಲೋದು ಖಚಿತವಾಗಿರ್ತದೆ. ಈ ಸಾರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ DK ಸುರೇಶ್ ಅವರು 100ಕ್ಕೆ 100ರಷ್ಟು ಗೆಲ್ತಾರೆ, 3 ಲಕ್ಷ ಅಧಿಕ ಮತದಿಂದ ಗೆಲ್ತಾರೆ. ಓಕೆ, ಈಗ ನಿಮ್ಮ ಶಾಸಕರಾಗಿರುವಂತ DK ಅವರು ಮೋದಿಗೆ ಸವಾಲು ಹಾಕಿದ್ದಾರೆ. ಆ ಮೋದಿ ಪಡೆಯುವಂತ ಓಟಿಗಿಂತ ಅಂತರದಿಂದ ಜಾಸ್ತಿ ಓಟ್ ವಿಶ್ವಾಸ ಮೋದಿ ಅವರು ಮಾಡಿ DK ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಕೆಲಸ ಅವಿಸ್ಮರಣೀಯ. ಅವರು ಪ್ರತಿಯೊಂದು ದಿನವೂ ಕೂಡ ಇಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಸಿಕ್ಕಿದ್ದಾರೆ. ಆಮೇಲೆ ತಾವು ರೆಕಾರ್ಡ್ ತೆಗೆದು ನೋಡಿದ್ರೆ ಯಾರಾದರೂ ಒಬ್ಬ ಸಂಸದ ಪಾರ್ಲಿಮೆಂಟಲ್ಲಿ 5 ವರ್ಷದಲ್ಲಿ ಅಟೆಂಡೆನ್ಸನ್ನು ಆಬ್ಸೆಂಟ್ ಇಲ್ಲದೆ ಪ್ರತಿದಿನ ಭಾಗವಹಿಸಿ ಕೆಲವೊಂದು ವಿಚಾರಗಳಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂದರೆ ನಮ್ಮ ಸಂಸದ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ. ಹಾಗೆ ನಾನು ಇನ್ನೊಂದು ಕೇಳ್ತೀನಿ, ಆಧಾರ್ನ ವಿರೋಧ ಮಾಡಿದಂಥ ಮೋದಿಯವರು ಇವತ್ತು ಆಧಾರ್ನೇ ಎಲ್ಲ ಕಡೆ ಹೊಗಳ್ತಾ ಇದ್ದಾರೆ. ಇವತ್ತು GSTಯನ್ನು ವಿರೋಧ ಮಾಡಿದಂಥ ಮೋದಿಯವರೇ GSTನ ಹೊಗಳ್ತಾ ಇದ್ದಾರೆ. ಫುಡ್ ಆಕ್ಟ್ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಏನು ದೇಶನ ನಾವು ಈ ಬಂದ್ ಮಾಡ್ತಾ ಇದ್ದೀವಿ 60 ವರ್ಷ ಮುಳುಗಿಸ್ಬಿಟ್ರು ಅಂದರೆ ಮುಳುಗೋಗಿರೋ ದೇಶನ ಇವತ್ತು ಬಂದು 5 ವರ್ಷದಲ್ಲಿ ಯಾರು ಎತ್ತಕ್ಕಾಗಲ್ಲ. ಇವತ್ತು ನಮ್ಮ ದೇಶನ ಇವತ್ತಿನವರೆಗೂ ಏನಾದ್ರು ಸದೃಢವಾಗಿಟ್ಟಿದ್ರೆ ಕಾಂಗ್ರೆಸ್ ಪಕ್ಷ ಅದನ್ನ ಮುಂದುವರಿಸ್ತಾ ಇದ್ದಾರೆ. ಇವತ್ತು ನಮ್ಮ ಸಂಸದರ ಬಗ್ಗೆ ಮಾತಾಡಬೇಕು ಅಂತ ಹೊರಟ್ರೆ ವಿರೋಧ ಪಕ್ಷದವ್ರಿಗೂ ಮಾತು ಸಿಗಲ್ಲ. ಅವ್ರು ಸುಮ್ಗೆ ಏನೋ ಮೋದಿ ಅವ್ರು ಓಟ್ ಕೇಳಕ್ ಹೋಗ್ಬೇಕಾಗಿರೋದು ಮೋದಿ ಹಿಂದೂಸಮ್ ಅನ್ನೋದು ಅಂದ್ಬಿಟ್ರೆ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಇಡೀ ಇಂಡಿಯಾದಲ್ಲಿ ನಮ್ಮ ಸಂಸದರನ್ನು ಮೀರಿಸುವಂತ ಇನ್ನೊಬ್ಬ ಸಂಸದ ಇಲ್ಲ. ಈಗ ಈ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಸಾಕಷ್ಟು ಭ್ರಷ್ಟಾಚಾರಗಳು, ಸಾಕಷ್ಟು ಈ ಮರಳು ಮಾಫಿಯಾ ಇಂಥವು ಎಲ್ಲ ಇದೆಯಲ್ಲ, ಆ ಕಡೆ ಯಾಕೆ ಗಮನ ಹೋಗ್ಲಿಲ್ಲ? ಎಲ್ಲಾ ಕಡೆನೂ ಗಮನ ಹರಿಸಿದ್ದಾರೆ. ಎಲ್ಲ ಮರಳು ಮಾಫಿಯಾ ಮಾಡ್ತಾ ಇರೋರೇ ವಿರೋಧ ಪಾರ್ಟಿಯವರು. ಯಾಕೆ ಅಂದ್ರೆ ಅವ್ರು ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ ಮರಳು ಮಾಫಿಯಾ ಅದನ್ನ ತಡೆಯುವಂತ ಕೆಲಸನ ಸಕ್ರಿಯವಾಗಿ ಮಾಡ್ತಾ ಇದ್ದಾರೆ ಸಂಸದರು. ಇವತ್ತು ಅವರು ಗ್ರಾಮ ಪಂಚಾಯತ್ ಯಾವ್ದಾರ ಸಂಸದ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಅದು DK ಸುರೇಶ್ ಮಾತ್ರ ಸಾಧ್ಯ. ಇವತ್ತಿನ ಮುಂದಿನ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಹಾಗೂ ಕೊಟ್ಟವ್ರೆ ಅನ್ನೋದು ಅಂದ್ರೆ ಅದು ನಮ್ಮ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದನೇ ಹೆಚ್ಚು ಮತಗಳಿಂದ ನಾವು ಲೋಕಸಭಾ ಸದಸ್ಯರನ್ನ ಆರಿಸಿ ಕಳಿಸ್ತೀವಿ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾದ್ರೆ ಇಲ್ಲಿ ರೈತ ಸಂಘ ಮುಖಂಡರಿದ್ದಾರೆ. ಈ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸಾಕಷ್ಟು ರೈತರ ಸಮಸ್ಯೆಗಳಿದೆ. ರೇಷ್ಮೆ ಆಗಲಿ, ನೀರಿನ ಸಮಸ್ಯೆ ಆಗಲಿ, ರೈತರ ಆತ್ಮಹತ್ಯೆ ಆಗಲಿ. ಯಾಕೆ ಇಷ್ಟೊಂದು ಕೆಲಸ ಆಗಿದೆ, ಇನ್ನೂ ಸಮಸ್ಯೆ ಉಳ್ಕೊಂಡಿದೆ? ಕೆಲಸ ಆಗಿದೆಯಾ? ತೃಪ್ತಿ ಇದೆಯಾ ನಿಮಗೆ? ತೃಪ್ತಿ ಅಂತೂ ಇಲ್ಲ. ಸ್ವತಂತ್ರ ಬಂದು ತಾವಿಂದಲೂ ಎಲ್ಲ ರಾಜಕೀಯ ಪಕ್ಷಗಳು ರಾಜಕಾರಣ ಮಾಡೋದು, ಆದರೆ ದುಡಿಯುವಂಥ ರೈತನ ಬಗ್ಗೆ ಕಿಂಚಿತ್ತು ಯಾರು ಇನ್ನೂ ಯೋಚನೆ ಮಾಡಿ ಅವನಿನ್ನೂ ಗುಲಾಮಗಿರಿ ಪದ್ಧತಿಯಲ್ಲೇ ಇರಿಸುವಂಥ ಒಂದು ಷಡ್ಯಂತ್ರ ಈ ಎಲ್ಲ ರಾಜಕಾರಣದಲ್ಲೂ ಅದೇ. ಯಾಕೆ ಅಂತ ಅಂದರೆ ಅವನು ಬೆಳೆಯುವಂಥ ಬೆಳೆಗೆ ವೈಜ್ಞಾನಿಕವಾದಂಥ ಬೆಲೆನ ಇವತ್ತುವರೆಗೂ ನಿಗದಿ ಮಾಡಲಿಲ್ಲ. ಮೊನ್ನೆ ಅಕ್ಟೋಬರ್ನಲ್ಲಿ ನಾವು ಡೆಲ್ಲಿಗೆ ಹೋಗಿದಾಗ ರಾಜನಾಥ್ ಸಿಂಗ್ ಮನೆ ಒಳಗಡೆ ಸ್ವಾಮಿನಾಥನ್ ಆಯೋಗನ ನಾವು ಇಲ್ಲಿ ಇಲ್ಲ ಅನ್ನೋಂಗೆ ಒಪ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಆದರೆ ಸ್ವಾಮಿನಾಥನ್ ಆಯೋಗದ ವಿಷಯ ಎತ್ತಿದ್ರೆ ಅವರು ಹಿಂದಿರ್ತಾರೆ. ಈಗ ಕೆಲವು ಕಾನೂನುಗಳು ರೈತ ಪರವಾಗವೆ. ಆ ಪರವಾಗಿರುವಂಥ ಕಾನೂನು ಸುಧಾ ನಮ್ಮ ಕೈಲಿ ಜಾರಿಗೆ ತರಕ್ಕೆ ಬಿಡ್ತಾ ಇಲ್ಲ. ಇದು ರೈತರನ್ನ ನಂಬಿಸೋಕ್ಕೋಸ್ಕರ ಒಂದು ಮಾಡುವಂಥ ಷಡ್ಯಂತ್ರಗಳು. ಹೌದೌದು. ಯಾವಾಗ ರೈತನ ಸ್ವತಂತ್ರ ಜೀವಿ ಮಾಡೋಕ್ಕೆ ಇಷ್ಟಪಡಲಿಲ್ವೋ ನಾವು ಎಲ್ಲರೂ ಅವ್ರನ್ನ ಅದೇ ದೃಷ್ಟಿಯಲ್ಲಿ ನೋಡ್ಬೇಕಾಯ್ತು. ಈಗ ನೀವು ಯೂತ್ ಇದ್ದೀರಾ, ಸೊ ಯೂತ್ ಈ ಒಂದು ಏನು ಕೇಂದ್ರದಲ್ಲಿರುವಂತಹ ಮೋದಿ ಸರ್ಕಾರ ಆಗಲಿ, ಈಗ ನಿಮ್ಮ ಸಂಸದರು ಏನಾದರೂ ಕೆಲಸ ಕೊಟ್ಟಿದ್ದಾರಾ? ಉದ್ಯೋಗ ಈ ಯುವಕರ ಕೈಗೆ ಉದ್ಯೋಗ ಕೊಟ್ಟಿದ್ದಾರಾ? ಮೇಡಮ್ ನೋಡಿ, 2014ರಲ್ಲಿ ಕೇವಲ 2 ಮೊಬೈಲ್ ಕಂಪ್ನಿ ಇತ್ತು. ಇವತ್ತು 121 ಮೊಬೈಲ್ ಕಂಪ್ನಿ ಇದೆ. ಸುಮಾರು 4.86 ಲಕ್ಷದಷ್ಟು ಉದ್ಯೋಗ ಸಿಕ್ಕಿದೆ. ವರ್ಷಕ್ಕೆ 2.8 ಕೋಟಿಯಷ್ಟು ಉದ್ಯೋಗ ಉತ್ಪತ್ತಿ ಆಗ್ತಾ ಇದೆ. ಅಂದರೆ ಸರ್ಕಾರದ ಉದ್ಯೋಗ ಬೇಕು ಅಂತ ನಿರೀಕ್ಷೆ ಮಾಡಬಾರ್ದು. ಯುವಕರು ಸ್ವಾವಲಂಬಿಯಾಗಿ ಬದುಕುವಂಥದ್ದು ಯೋಜನೆಯನ್ನು ಮೋದಿ ತರ್ತಾ ಇದ್ದಾರೆ. ಅದು ಯುವಕರಿಗೆ ಬೇಕಾಗಿರುವಂಥದ್ದು. ನೀವು ಕಾಮನ್ ಮ್ಯಾನ್ ಆಗಿ ನಿಮ್ಗೇನು ಇವಾಗ ಕಾಂಗ್ರೆಸ್ನವರು ರೈತರ ಪರವಾಗಿ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ರೆ ಮನಮೋಹನ್ ಸಿಂಗು ನಮ್ಮ ರೈತರು ನಮ್ಮ ದೇಶದ ಬೆನ್ನೆಲುಬು, ರೈತರು ಬದುಕಿದ್ರೆ ನಮ್ಮ ದೇಶ ಉದ್ಧಾರ ಆಯ್ತದೆ ಅಂದ್ಬಿಟ್ಟು ಇಡೀ ಸಾಲ ಮನ್ನಾ ಮಾಡಿ ಎಲ್ಲ ಇದು ಮಾಡಿ ರೈತರನ್ನ ಕಾಪಾಡಿದ್ರು. ಈಗ ಎಲ್ಲ ಚೆನ್ನಾಗಿ ಇದು ಮಾಡ್ಕೊಂಡು ಇವತ್ತು ನೋಡಿ ಮೇಡಮ್ ಅವರೇ, ಒಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ ನಾವು ಜಾತ್ಯತೀತ ಜನತಾದಳದವರು ಆದರೂ ಹೇಳ್ತಾ ಇದ್ದೀವಿ, ಮೈತ್ರಿ ಪಕ್ಷ ಇದ್ಕೊಂಡು
ನಾವೊಬ್ಬ ನಗರಸಭಾ ಸದಸ್ಯರಾಗಿದ್ಕೊಂಡು ಒಬ್ಬ MP ಆಗಿದ್ಕೊಂಡು ಇಡೀ ನಮ್ಮ ಭಾರತ ದೇಶದಲ್ಲಿ ಇಷ್ಟೊಂದು MP ಇಷ್ಟೊಂದು ಪ್ರಮುಖವಾಗಿ ಕೆಲಸ ಮಾಡಿದಂಥ ವ್ಯಕ್ತಿನ ನಾವು ನೋಡಲಿಲ್ಲ. ನಾವು ದಳದಲ್ಲಿ ಇದ್ರೂ ಕೂಡ ನಾವು ಇಂಥ ಕ್ರಿಯಾಶೀಲ ವ್ಯಕ್ತಿನ ನಾವು ನಮ್ಮ ಪಾರ್ಟಿಗೆ ಯಾಕಪ್ಪ ಬರಲಿಲ್ಲ ಅಂತ ಹೇಳ್ತಿದ್ದೋ. ಇವತ್ತು ನಾವು ಮೈತ್ರಿ ಮಾಡಿಕೊಂಡ್ರು ನಮ್ಮ ಪುಣ್ಯ ಅಂತ ಹೇಳ್ಬೋದು. ರೈತರಿಗೆ ಏನು ಒಳ್ಳೇದು ಮಾಡಿದರು, ಸ್ತ್ರೀಯರಿಗೆ ಏನು ಮಾಡಿದರು, ವಿದ್ಯಾರ್ಥಿಗಳಿಗೆ ಏನು ಮಾಡಿದರು, ಇವೆಲ್ಲ ನೋಡ್ಕೊಂಡ್ಬಿಟ್ರೆ ಇವ್ರದ್ದು ಏನಿಲ್ಲ ಝೀರೋ. ಇವ್ರು ಏನು ಅಂತ ಹೇಳಿದ್ರೆ ಹೊರದೇಶಗಳಿಗೆ ಹೋಗ್ಬಿಟ್ಟು ಟಾಟಾ ಬೈ ಬೈ ಮಾಡಿಕೊಂಡು ಬೇರೆ ಪ್ಯಾರೆ ದೇಶವಾಸಿಯು ಅಂತ ಹೇಳೋದು. ಇಷ್ಟು ಬಿಟ್ರೆ ಮಿತ್ರ ಅನ್ನೋದು ಅಷ್ಟೇ. ಮಿತ್ರ ಪಕ್ಷ ಮಾಡ್ಕೊಂಡ್ಬಿಟ್ರೆ ಏನದು, ನಾವು ನೀವು ಫ್ರೆಂಡ್ ಆದ್ರೆ ಏನು ಮಾಡೋದು, ನೀವು ನಮಗೆ ಸಪೋರ್ಟ್ ಮಾಡಬೇಕು, ನಾವು ನಿಮಗೆ ಸಪೋರ್ಟ್ ಮಾಡಬೇಕು, ದೇಶದ ಬಗ್ಗೆ ಏನು ತರಬೇಕು ಅದು ಬೇಕು ಇವ್ರಿಗೆ ಮುಖ್ಯವಾಗಿ. ಸರ್, ಈಗ ಒಂದ್ ಕಡೆ ಇವ್ರು ಅಂತಾರೆ ಎಲ್ಲವೂ ಸುಂದರವಾಗಿದೆ ಅಂತ, ಆ ಕಡೆಯಿಂದ ಕೇಂದ್ರದಿಂದ ಎಲ್ಲವೂ ಬಂದಿದೆ ಅಂತಾರೆ. ನಿಜವಾಗ್ಲೂ ನಾವು ಈಗಾಗಲೇ ರಾಮರಾಜ್ಯದಲ್ಲಿ ಇದೀವ? ಒಬ್ಬ ಮತದಾರ ಅಭಿಮಾನಿ ಆಗಬಾರ್ದು, ಮತದಾರ ಆಗಬೇಕು. ನಮ್ಮ ಸಾರ್ವಜನಿಕ ತೆರಿಗೆ ಹಣವನ್ನು ಸರಿಯಾಗಿ ನಮಗೆ ಉಪಯೋಗಿಸುವಂಥವನು ಸಂಸದ. ಒಬ್ಬ ಪ್ರಧಾನಿ ಅಥವಾ ಸಂಸದನಿಗೆ ಅವನ ಜೀವನ ಪರ್ಯಂತ ನಮ್ಮ ತೆರಿಗೆ ಹಣದಲ್ಲಿ ಬದುಕನ್ನು ಕಟ್ಕೊಡ್ತೀವಿ. ನಮ್ಮ ಬದುಕನ್ನು ಕಟ್ಕೊಡೋದಕ್ಕೆ ಯೋಚನೆ ಮಾಡಬೇಕೆ ಹೊರತು ಯಾರೋ ಅಭಿಮಾನಿಗಳಲ್ಲ, ಯಾರೋ ಅವ್ರ ಆಸ್ತಿ ಮಾಡಿ ತಂದು ಹಾಕೋದಿಲ್ಲ. ತಂದು ಹಾಕಿದ್ದಾರೆ ಏನಾದ್ರು ಇಲ್ಲಿ? ತಂದು ಹಾಕಿರೋದು ನಮ್ಮ ತೆರಿಗೆ ಹಣ. ಅದ್ರಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋನು ಒಳ್ಳೆ ಸಂಸದ ಅಂತ ಕರಿತೀವಿ. ನಾವು ಸಂಸದರಲ್ಲ, ಈ ದೇಶದ ಪ್ರಧಾನಿ. ಇದಕ್ಕೆ 5 ವರ್ಷದಲ್ಲಿ ರೈತರ ಸಾಲ ಮನ್ನಾ ಮಾಡ್ತೀನಿ, ಡಾಕ್ಟರ್ ಸ್ವಾಮಿನಾಥನ್ ವರದಿಯನ್ನ ಜಾರಿ ತಂದು ರೈತರ ಹಣವನ್ನು ದ್ವಿಗುಣ ಮಾಡ್ತೀನಿ ಎಂದವರು ಬಾಯಿ ಮುಚ್ಕೊಂಡು ಸುಮ್ಮನಿದ್ದಾರೆ. ಜೈ ಕಿಸಾನ್ ಅಂತ ಅವನ ಮಟ್ಟಕ್ಕೆ ಇಳಿದ್ರೆ ಈ ದೇಶ ಸುಂದರ ಆಗುತ್ತೆ. ಅಂಥವ್ರನ್ನ ಓಟ್ ಹಾಕ್ತಿವಿ, ಇಲ್ಲ ಮನೇಲಿರ್ತೀವಿ ಅಂತ ಈ ಮೂಲಕ ಹೇಳ್ತೀವಿ. ಈಗ ಅಭಿಮಾನ ಮುಖ್ಯ ಅಲ್ಲ, ಇಲ್ಲಿ ಕೆಲಸ ಮಾಡಬೇಕು, ಮತ್ತೆ ಇಡೀ ನಮ್ಮ ರಾಷ್ಟ್ರವನ್ನ ರಾಷ್ಟ್ರೀಯತೆಯಿಂದ ಏಕತೆಯಿಂದ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. 5 ವರ್ಷದಲ್ಲಿ ಮಾಡಿದ್ದೀವಿ, 70 ವರ್ಷದಾಗದ್ದನ್ನ ಅನ್ನುವಂಥದ್ದು ಮೋದಿ ಹೇಳ್ತಾರೆ. ಎಲ್ಲ ಕಡೆ ಮೋದಿ ಅಲೆ ಇದೆ ಅಂತಾರೆ. ಈ ಹೆಣ್ಮಕ್ಳ ಇವ್ರಿಗೇನಾದ್ರೂ ಮೋದಿ ಅಲೆ ಅನುಭವ ಆಗಿದೆಯಾ ಅಂತ ಕೇಳೋಣ. ನಿಮ್ಮಲ್ಲಿ ಮೋದಿ ಅಲೆ ಅನುಭವ ಆಗಿದೆಯಾ? ನನಗೆ 5 ವರ್ಷದಲ್ಲಿ ಯಾವ ಯೋಜನೆ ಮಾಡಿದ್ದಾರೆ ಫಸ್ಟ್ ಹೇಳಲಿ. ನಮ್ಮ ಕಾಂಗ್ರೆಸ್ನವ್ರು ಏನು ಯೋಜನೆ ಮಾಡಿದಾರೋ ಅದನ್ನು ಹೇಳಲಿ. ನಾ ಹೇಳಲ್ಲ ಏನೇನು ಯೋಜನೆ ಮಾಡವ್ರೆ. ಶ್ರೀಶಕ್ತಿ ಯೋಜನೆ ಇದೆ, ಅನ್ನಭಾಗ್ಯ ಯೋಜನೆ ಇದೆ, ಮತ್ತು ಇದು ಕ್ಷೀರಭಾಗ್ಯ ಯೋಜನೆ ಇದೆ, ಮತ್ತು ಇದು ಭಾಗ್ಯಲಕ್ಷ್ಮಿ ಯೋಜನೆ ಇದೆ, ಇಂದಿರಾ ಕ್ಯಾಂಟೀನ್ ಇದೆ, ಆಮೇಲೆ ಉಳುವನೆ ಒಡೆಯ ಇದೆ. ಇನ್ನೂ ಏನೇನು ಹೇಳ್ಬೇಕು ಮೇಡಮ್? ವಿಧವಾ ವೇತನ, ಸ್ತ್ರೀಶಕ್ತಿ, ಇವರಿಗೆ ವಿಧವಾ ವೇತನ ಮಾಡಿದವರೇ ನಮ್ಮ ಕಾಂಗ್ರೆಸ್ ಸರ್ಕಾರ. ನರೇಗಾ ಯೋಜನೆ ಮಾಡಿದವರು ಕಾಂಗ್ರೆಸ್ ಸರ್ಕಾರ, ಸಾಲ ಮನ್ನಾ ಮಾಡಿದವರು ಕಾಂಗ್ರೆಸ್ ಸರ್ಕಾರ. ಮನಮೋಹನ್ ಸಿಂಗ್ 76,000 ಕೋಟಿ ಮನ್ನಾ ಮಾಡಿದ್ದಾರೆ. ಇವ್ರು ಯಾಕೆ ಮಾಡಲಿಲ್ಲ? ಈಗ ಸಿದ್ದರಾಮಯ್ಯನವರು ಸಾಲ ಮನ್ನಾ ಮಾಡಿದ್ರು. ಈಗ ಮೈತ್ರಿ ಸರ್ಕಾರದಲ್ಲಿ ಕುಮಾರಸ್ವಾಮಿಯವರು ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಿದ್ದಾರೆ. ಯಾಕೆ ಮಾಡಲಿಲ್ಲ ಇವರು? 1 ರೂಪಾಯಿ ಏನಾದ್ರು ಸಾಲ ಮನ್ನಾ ಮಾಡಿದ್ದಾರೆ? ಯಾಕೆ ಮಾಡಲಿಲ್ಲ ಮೇಡಮ್? ಏನು ಯೋಜನೆ ಮಾಡಿದ್ದಾರೆ? ಈಗ ಅವ್ರು ಹೇಳ್ತಾರೆ ಸಂಸದರಿಂದ ಏನೂ ಆಗಲಿಲ್ಲ, ಸರ್ಕಾರದಿಂದ ಏನೂ ಆಗಿಲ್ಲ ಅಂತ. ನೀವು ಹೇಳಿ ಏನಾಗಿದೆ? ನಾನು ಏನು ಹೇಳ್ತೀನಿ ಅಂದರೆ, BJP ಅವರಿಗೆ ಮೋದಿ ಒಬ್ಬರು ಗಂಡಸರು ಬಿಟ್ರೆ ಇನ್ಯಾರು ಯಾವ ಇದೇ ಮಾಡಿಲ್ವಾ? ಅಭ್ಯರ್ಥಿಗಳು ಇಲ್ಲ, ಸಾಧನೆ ಮಾಡಿರುವಂಥವ್ರು ಯಾರೂ ಇಲ್ಲ. ಏನು ಹೇಳ್ತಾರೆ? ಪ್ರತಿ ಒಂದು ಮಾತೆತ್ಲಿ ಮೋದಿಯವರು ಡೆಲ್ಲಿಲಿ ಮೋದಿಯವ್ರು ಏನು ಮಾಡವ್ರೆ, ಇಲ್ಲಿ ನಮ್ಮ ತಾಲೂಕು ನಮ್ಮ ಜನಗಳ ಹತ್ರ ಯೋಗೇಶ್ವರ್ ಅವ್ರು ಏನು ಮಾಡವ್ರೆ, ಅದು ಮೇಯ್ನ್ ಬೇಕಾಗಿರೋದು ನಮಗೆ. ಸಂಸದರು ಏನು ಮಾಡವ್ರೆ ಅನ್ನೋದನ್ನ ಪ್ರತಿಯೊಬ್ಬರು ನೋಡೋರು. ಇವತ್ತು BJPಲಿ ಕ್ಯಾಂಡಿಡೇಟೇ ಇರಲಿಲ್ಲ, ಇವತ್ತು ಯೋಗೇಶ್ವರ್ ಸೋತಂಥವ್ರನ್ನ ತಂದು ತಾಲೂಕಿಗೆ ಸೀಮಿತ ಆಗಿರುವಂಥ MLA ಅವ್ರನ್ನ, ಮಾಜಿ MLA ಅವ್ರನ್ನ ಇವತ್ತು ಕ್ಯಾಂಡಿಡೇಟ್ ಮಾಡ್ತಾವ್ರೆ. ಮೋದಿ ಅವರು ಏರ್ ಸ್ಟ್ರೈಕ್ ಮಾಡಿದ್ರಲ್ಲ ಪಾಕಿಸ್ತಾನದ ಮುಂದೆ, ಒಂದು ದಿಟ್ಟತನ ತೋರಿಸಿದ್ರಲ್ಲ. ಇದೊಂದೇ ಸಲ ಆಗಿಲ್ಲ ಮೇಡಮ್, ಏರ್ ಸ್ಟ್ರೈಕ್ ಅವಾಗ್ಲಿಂದನೂ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಆಗಿದೆ, ಎಲ್ಲ ಟೈಮಲ್ಲೂ ಆಗಿದೆ. ಇವರು ಚುನಾವಣೆ ಸ್ಟೆಂಟ್ಗೋಸ್ಕರ ಮಾಡ್ಕೊಂಡಿದ್ದಾರೆ ಅಂತ ಈಗ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಈಗ ಹಳೆಯದಲ್ಲಿ ಇವಾಗ ಗೊತ್ತಾಗ್ತಾ ಇದೆ. ಇವತ್ತಿನ ಸರ್ಜಿಕಲ್ ಸ್ಟ್ರೈಕ್ ಇನ್ನೊಂದು 10 ವರ್ಷ ಆದ್ಮೇಲೆ ಗೊತ್ತಾಗುತ್ತೆ ಮೋದಿ ಅವ್ರು ಏನಕ್ಕೆ ಮಾಡಿದ್ರು ಅಂತ. ಇಲ್ಲಿ ನಮಗೆ ಜನಕ್ಕೆ ಸ್ಪಂದಿಸ್ತಕ್ಕಂಥ ಒಬ್ಬ ಕೆಲಸ ಮಾಡ್ತಕ್ಕಂಥ ದಕ್ಷ ಪ್ರಾಮಾಣಿಕ ಸಂಸದ ಬೇಕು ನಮಗೆ. ಅಂಥ ವ್ಯಕ್ತಿ ಇರ್ತಕ್ಕಂಥವ್ರು DK ಸುರೇಶ್ ಅವರು. ಅಂತ ನಮಗೆ ಸಂಸದ ಬೇಕೇ ಹೊರತು ಅದೆಲ್ಲ ಡೆಲ್ಲಿಲಿರ್ತಕ್ಕಂಥ ಮೋದಿ ಎಲೆ ಏನೂ ಇಲ್ಲ. ಮೈಸೂರು ಪ್ಯಾರಿಸ್ ಆಯ್ತದೆ ಅಂತ ಹೇಳಿದ್ರು 5 ವರ್ಷದಿಂದ. ಆಯ್ತಾ ಮೈಸೂರು ಪ್ಯಾರಿಸು? ನಿಮ್ಮ ಗಮನಕ್ಕಿದೆಯಾ? ರೆಫಲ್ಲು ಇದೆಲ್ಲ ದಾಖಲೆ ಕಳ್ತನ ಮಾಡ್ತಾ ಇದೀವಿ, ಇಂಥವೆಲ್ಲ ಇದೆ. ಮೋದಿಯವರು ಏನು ಮಾಡಿದ್ದಾರೆ? ಸಾಕಷ್ಟು ಮೇಡಮ್, ರಫೇಲ್ ವಿಚಾರದಲ್ಲಿ ಕೋರ್ಟ್ ಸುಳ್ಳ, ಕೋರ್ಟಿನೂ ತೀರ್ಪು ಕೊಟ್ಟಿಲ್ಲ. ಆಯ್ತು. CAG ಸುಳ್ಳ, CAG ವರದಿ ಸುಳ್ಳ. ಆಯ್ತು. ಸರ್ಜಿಕಲ್ ಸ್ಟ್ರೈಕ್ ಆಗ್ಲಿಲ್ಲ, ಸಾಕ್ಷಿ ಕೊಡಿ ಅಂತಿದ್ರು. ಪಾಕಿಸ್ತಾನಿ ಸರ್ಕಾರ ಕೊಡ್ತಲ್ಲ, ಸಾಕ್ಷಿ ತಗೊಂಡ್ರ? ಮಾನ್ಯ ಮೇಡಮ್ನವ್ರು ಹೇಳಿದ್ರು ಯಾವ ಯೋಜನೆ ಬರ್ತಾವೆ ಅಂತ ಗೊತ್ತಿಲ್ಲ. ನಮ್ಮ ಸರ್ಕಾರ ಇಂದಿರಾ ಗಾಂಧಿ ಹೆಸರಿಟ್ಕೊಂಡ್ರು, ರಾಜೀವ್ ಗಾಂಧಿ ಹೆಸರಿಟ್ಕೊತ ಆ ಥರ ಯೋಜನೆ ಮಾಡ್ತಾ ಇಲ್ಲ.
ಕೃಷಿ ಸನ್ಮಾನ ಮಾಡಿದ್ದೀರಿ ರೈತರಿಗೆ 6,000 ವರ್ಷಕ್ಕೆ ಕೊಟ್ಟು. ವರ್ಷಕ್ಕೆ ಪ್ರಸಾದ ಯೋಜನೆ, ಅದು ನಮ್ಮ ದೇವಸ್ಥಾನಗಳ ಅಭಿವೃದ್ಧಿಗೆ ಈಗ ಅಲ್ಲೇ ಚಾಮುಂಡಿ ಬೆಟ್ಟಕ್ಕೆ 100 ಕೋಟಿ ಬಿಡುಗಡೆ ಆಗಿದೆ. ಉಜ್ವಲ ಯೋಜನೆ ಕೊಟ್ಟಿದ್ದೀವಿ, ಉಜಾಲ ಯೋಜನೆ ಕೊಟ್ಟಿದ್ದೀವಿ, ಆಯುಷ್ಮಾನ್ ಭವನ ಕೊಟ್ಟಿದ್ದೀವಿ. ನಾವು ಯಾವುದೇ ವ್ಯಕ್ತಿಯನ್ನ ಹೆಸರನ್ನ ಕಟ್ಟಿಲ್ಲ, ಆದರೆ ನಮ್ಮ ದೇಶ ಕಟ್ಟಿದಂಥ ದೀನ್ ದಯಾಳ್ ಉಪಾಧ್ಯಾಯರ ಹೆಸರು ಮಾತ್ರ ಒಂದು ಯೋಜನೆ ಕೊಟ್ಟಿದ್ದೀವಿ. ಒಂದು ಯೋಜನೆ ಕೊಟ್ಟಿದ್ದೀವಿ. ಈ 15 ಲಕ್ಷ ಆಗ್ತೀವಿ ಅಂತ ಹೇಳಿದ್ರಲ್ಲ, 15 ಲಕ್ಷನ ಯಾರು ಪುತ್ತೂರಿನವರೆಗೆ ಕೊಡೋದಿಲ್ಲ. ಮುದ್ರಾ ಯೋಜನೆ 15 ಲಕ್ಷನ ನಾವು ಮುದ್ರಾ ಯೋಜನೆಯಲ್ಲಿ ಲೋನ್ ಹಾಕಿ ಕೊಡ್ತಾ ಇದ್ದೀವಿ. 15 ಲಕ್ಷನ ಮುದ್ರಾ ಯೋಜನೆಯಲ್ಲಿ ಕೊಡ್ತೀವಿ. MP ಅವರು ಈ ಕ್ಷೇತ್ರದ ಎಲ್ಲ 8 ಕ್ಷೇತ್ರಕ್ಕೆ MP ಆಗಿದ್ದಾರೆ. ಆದರೆ ORF ಫಂಡ್ ಅನ್ನ ಕೇವಲ ಕನಕಪುರಕ್ಕೆ 90% ತಗೊಂಡೋಗಿದ್ದಾರೆ. ಮನ್ನೇರೇಗಾ ಹೇಳಿದ್ರು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಮನ್ನೇರೇಗಾನ 20 ಜಾಬ್ ಕಾರ್ಡ್ ಪಡಿಕೊಂಡು ಒಬ್ಬ ಸಾರ್ವಜನಿಕ ಕೆಲಸ ಮಾಡ್ಬೋದು. ಅದನ್ನ ಅವರು ರಾಮನಗರದಲ್ಲಿ ಕುತ್ಕೊಂಡು ಬರೀ ಕನಕಪುರಕ್ಕೆ ಬಿಡುಗಡೆ ಮಾಡಿಸ್ತಾರೆ. ಅರ್ಧ ಗಂಟೆ ದುಡ್ಡು ತೀರೋಯ್ತದೆ, 3 ದುಡ್ಡು ಇಲ್ಲ. ಈ ಸ್ಟೇಟು ಎಲ್ಲರೂ ನೆನೆಸ್ಕೊಳ್ಳುವಂಥದ್ದು ಮಾದರಿ ಶಾಸಕನಾಗಿ ನಾವು ಕ್ಯಾಂಡಿಡೇಟ್ ಮಾಡ್ತಾ ಇದ್ದೀವಿ. ನಾವು ಮುಂದಿನ ದಿನಗಳಲ್ಲಿ ಯೋಗೇಶ್ ಗೆಲ್ತಾರೆ. ಈ ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಒಂದು ನಿಮಿಷ ಇದೆಲ್ಲನೂ ನೋಡ್ತಾ ಇದ್ದಾಗ ಪ್ರಜಾಪ್ರಭುತ್ವದ ಕಗ್ಗೋಲೆ ಆಯ್ತದೆ, ವ್ಯಕ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಯ್ತವೆ. ಇದೇನು ಪ್ರಜಾಪ್ರಭುತ್ವ ದೇಶದಲ್ಲಿದ್ದವೋ ಇಲ್ಲ ಯಾವ್ದಾರ ರಾಜ ಮಹಾರಾಜರ ದೇಶದಲ್ಲಿದ್ದವೋ ಅನ್ನೋದು ಗೊತ್ತಾಯ್ತಾ ಇಲ್ಲ. ಅಂತ ಒಂದು ಆಯ್ತಾ. ನನ್ನ ಲೆಕ್ಕದಲ್ಲಿ ಈ ಚುನಾವಣೆ ಹೆಂಗಿರ್ಬೇಕು ಅಂತ ಅಂದ್ರೆ ಚುನಾವಣೆ ಇಲ್ಲ. ಅದೇ ರಾಹುಲ್ ಮೋದಿ ವಿಷಯ ಬರಬಾರ್ದು, ಮಂದಿರ ಮಸೀದಿ ವಿಷಯ ಬರಬಾರ್ದು, ಸಾರ್ವಜನಿಕ ಕ್ಷೇತ್ರದ ಅಭಿವೃದ್ಧಿ, ಯುವಕರ ಕೆಲಸದ ಬಗ್ಗೆ, ಗ್ರಾಮೀಣ ಭಾಗದ ಜನಗಳ ಬಗ್ಗೆ ಈ ಚುನಾವಣೆ ಗುರಿಯಾಗಿ ಇಟ್ಕೋಬೇಕೆ ಹೊರತು ಇವು ವ್ಯಕ್ತಿ ಸ್ವಾತಂತ್ರ್ಯದ ಚುನಾವಣೆ ಈ ದೇಶದಲ್ಲಿ ಆಗಬಾರ್ದು ಅಂತ ಅನ್ನೋದು ನಮ್ಮ ಇಶ್ಯೂ ಬೇಸ್ಡ್ ಚುನಾವಣೆ ಆಗಬೇಕು. ಇವತ್ತು ರೈತ ಬೆಳೆ ಹಾಕಿ ನಷ್ಟ ಅನುಭವಿಸ್ತಾ ಇದ್ದಾನೆ. ಮತ್ತೆ ನಾವು ಏನು ಮೋದಿ ಬಗ್ಗೆ ಮಾತಾಡಿದಾರೆ, ನರೇಂದ್ರ ಮೋದಿ ಅವರು ಕೂಡ ರೈತರಿಗೆ ವಿರೋಧಿಗಳೇ. ರೈತರಿಗೆ ಯಾವುದೇ ಯೋಜನೆ ಮಾಡಿಲ್ಲ. ಅವ್ರು ಏನಿದ್ರು ಅದಾನಿ ಅಂಬಾನಿ ಅವ್ರ ವಿಚಾರದಲ್ಲಿ ಇದ್ದಾರೆ ಹೊರತು ಯಾವ ಕಾರಣಕ್ಕೂ ರೈತರ ವಿಚಾರದಲ್ಲಿ ಇಲ್ಲ. ಆ ಕಾರಣ ಎಲ್ಲರೂ ನಾವು ವಿರೋಧಿಸ್ತೀವಿ, ಎಲ್ಲ ಪಕ್ಷಗಳನ್ನು ವಿರೋಧಿಸ್ತೀವಿ. ಅವರು ಒಳ್ಳೆ ಹೌದು ಮೇಡಮ್, ಖಂಡಿತವಾಗಿ ಅದು ಇವತ್ತೇನು ಈ ಜನ ವಿರೋಧ ಮಾಡ್ತಿದ್ದಾರೆ. ಒಂದು ದಿವಸ ಅವ್ರ ಜೊತೆಲೇ ಇದ್ರು, ಓಡಾಡ್ಕೊಂಡೇ ಇದ್ರು, ಅವರಿಂದ ಬಹಳಷ್ಟು ಪ್ರಯೋಗ ಪಡ್ಕೊಂಡ್ರು. ಈಗ ಅವ್ರ ವಿರುದ್ಧವಾಗಿ ಮಾತಾಡ್ತಾರೆ. ಮೇಡಮ್ ಇವ್ರು 15 ಲಕ್ಷ ಕೊಡಲಿಲ್ಲ, 15 ಲಕ್ಷ ಹಾಕಲ್ಲ ಅಂತ ಹೇಳ್ತಾರಲ್ಲ. ಇವ್ರು ಯಾವುದೋ ಒಂದು ಕ್ಲಿಪ್ಪಿಂಗ್ ಮೋದಿ ಅವರು ಯಾವ ತರ 15 ಲಕ್ಷ ಹಾಕ್ತೀನಿ ಅಂತ ಒಂದು ಕ್ಲಿಪ್ಪಿಂಗ್ ತೋರಿಸೋದು ಯಾವತ್ತೂ ಹೇಳಿಲ್ಲ. ಅವ್ರು ಹೇಳ್ಬೇಕು ಕಪ್ಪು ಹಣ ತರ್ತೀನಿ, ನಾನು ಹಾಕ್ತೀನಿ ಅಂತ ಹೇಳಿಲ್ಲ. ಅವ್ರು ಎಲ್ಲೂ ನೋಡಲಿಲ್ಲ. ದೊಡ್ಡವ್ರು ಹೇಳ್ತಾರೆ ಅದು ಏನೋ ಹೆಂಗೆ ಅಂತ ಒಂದು ಕುರಿ ಬಿದ್ರು ಹಳ್ಳ ಎಲ್ಲ ಬೀಳ್ತಾರಲ್ಲ, ಆ ಥರ ಆಗೋಯ್ತು ಇವ್ರದ್ದು. ಯಾರೋ ಒಬ್ರು ಹೇಳಿದ್ರು ಮ್ಯಾಗ್ಲವರು, ನಾವು ಅದನ್ನ ಕೇಳ್ತಾ ಇದೀವಿ, ಏನು ಮಟ್ಟದಲ್ಲಿ ಮಾತಾಡ್ತಿದ್ದಾರೆ ಹೊರತು ಮೋದಿ ಯಾವತ್ತು 15 ಲಕ್ಷ ತಂದು ಹಾಕ್ತೀನಿ ಅಂತ ನಾನು ಹೇಳಿಲ್ಲ. ಅವರು ಸ್ವಾಮಿ ನಮ್ಮ ಕರ್ನಾಟಕದಲ್ಲಿ ಮೋಸ ನಡೆಯುವಷ್ಟು ಸಂಖ್ಯಾತಿಗಳಲ್ಲಿ ಸ್ವಾಮಿ ಮೇಡಮ್ನವ್ರೆ, ACDCಗೆ ನಮ್ಮ ಪಾಣಿಗಳನ್ನೆಲ್ಲ ಕ್ಯಾನ್ಸಲ್ ಮಾಡ್ಯಾರೆ. ACDCಗೆ 1 ವರ್ಷ ಮೇಲೆ 4 ತಿಂಗಳ ಅರ್ಜಿ ಕೊಟ್ಟೆ, ಅದರಿಂದ ಇವರು ಪಾಣಿ ಕೊಂಡಿಸ್ಕೊಂಡು ಇಂದು ಪಾಣಿಗಳು ಯಾಕೆ ವಜಾ ಮಾಡಿ ಯಾವ ಕಾರಣದಿಂದ ಮಾಡಿದ್ದೀರಿ ಅಂತ ACDC ಅರ್ಜಿ ಕಳಿಸಿದ್ದಾರೆ. ಯಾವುದೇ ಕಾರಣಕ್ಕೆ ತಹಸೀಲ್ದಾರ್ 25 ಸಲ ಹೇಳಿದ್ದಾರೆ ಸೆಕ್ರೆಟರಿಗೆ ಕರೆದು ಮಂಜು ಅಂತವ್ರಿಗೆ. ಇವತ್ತು ಮಾಡ್ತೀವಿ ಅಂತ 1 ವರ್ಷ ಮೇಲೆ 4 ತಿಂಗಳಲ್ಲಿ ಮಾಡ್ತಾ ಇಲ್ಲ. ಬರಗಾಲ ಪರಿಹಾರ ಯಾರು ಕೊಟ್ಟಿದ್ರೆ ಬೇರೆ ಅವ್ರು ಕೊಡಕ್ಕೆ ನಮ್ಮ ಅಪ್ಪನ ಆಗ್ತಿದ್ದ. ಬರಗಾಲ ಪರಿಹಾರನೂ ಸಿಕ್ತಿಲ್ಲ. ಅರ್ಜಿ ಕೊಟ್ಟರೆ 1 ವರ್ಷ ಮೇಲೆ 4 ತಿಂಗಳಾಗದೆ ಬಂದೆ ಇಲ್ಲಿವರೆಗೂ ಪಾನಿ ಕುಂಡಿಸ್ಕೊಂಡು ಇವತ್ತು ನಾಳೆ ಅಂತ 5 ಗಂಟೆಯಿಂದ ಕುಂಡಿಸ್ತಾರೆ, ಮನೆ ಕದ್ದೋಡ್ತಾರೆ. ಈ ಅಖಾಡದಲ್ಲಿ ಜನರ ಮನಸ್ಸಿನೊಳಗಿನ ಭಾವನೆಗಳೆಲ್ಲ ಮುಕ್ತವಾಗಿ ವ್ಯಕ್ತವಾಗ್ತಾ ಇದೆ. ಈಗ ಮತ್ತೊಮ್ಮೆ ನಾವು ರೈತ ಸಂಘದ ಹತ್ರ ಕೇಳೋಣ. ಈಗ ಕರೆಂಟು ಮಟ್ಟ ಕೊಡ್ತಾ ಇಲ್ಲ, ನೀರು ನಮಗೆ ರೈತರಿಗೆ ಬೆಳೆದುವಂಥ ಬೆಳೆಗೆ ನೀರು ಮತ್ತು ಕರೆಂಟು ಕೊಟ್ಟರೆ ಜನ ಒಳ್ಳೇದು ಮೇಡಮ್. ಸರಿ, ಈಗ ಒಬ್ರು ಕಾಮನ್ ಮ್ಯಾನ್ ಅಂದ್ರು ತಾಲೂಕು ಆಫೀಸಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಿದೆ, ಅವರೊಬ್ರು ಅಂದ್ರು ಗಣಿಗಾರಿಕೆ ನಡೀತಿದೆ, ಬೆಟ್ಟಗಳು ಕಾಣೆ ಆಗ್ತಿದೆ ಅಂತ. ಯಾಕೆ ಇವೆಲ್ಲ ಸಂಸದರಾಗಿ ಅಥವಾ ಈ ಒಂದು ಕ್ಷೇತ್ರದ ಶಾಸಕರಾಗಿ ಅವ್ರಿಗೆ ಏನು ಕಾಣಲ್ವಾ? ಇದು ಯಾಕೆ ಹೀಗೆ? ಮತ್ತೆ ಬರೀ ಕನಕಪುರಕ್ಕಷ್ಟೇ ಸೀಮಿತ ಇವರ ಅಭಿವೃದ್ಧಿ ಯೋಜನೆಗಳು. 90% ಇಲ್ಲಿ ಕನಕಪುರಕ್ಕೆ ಮಾತ್ರ ಅವರು ಅನುದಾನವನ್ನು ಬಳಕೆ ಮಾಡಿದ್ದಾರೆ. ಸಂಪೂರ್ಣವಾಗಿ ತಪ್ಪು ಮಾಹಿತಿ. ಇವತ್ತು ಏನು 8 ಕ್ಷೇತ್ರ ನಮ್ಮ MP ಅವರಿಗೆ DK ಸುರೇಶ್ ಅವ್ರಿಗೆ ಬರ್ತದೆ, ಸಮಾನಾಂತರವಾಗಿ ಕೆಲಸಗಳನ್ನು ಮಾಡಿದ್ದಾರೆ.
ಏನು ಯೋಜನೆಗಳು, ಸರ್ಕಾರದ ಯೋಜನೆಗಳು, ಎಲ್ಲ ಯೋಜನೆಗಳನ್ನು ಎಲ್ಲ ರೀತಿಯಲ್ಲಿ ಎಲ್ಲ ತಾಲೂಕುಗಳು ಕೂಡ ಸಮನಾಗಿ ಹಂಚಿದ್ದಾರೆ. ಅವರ ಅನುದಾನ ಆರೋಪ ಬಂತು. ಆರೋಪಗಳು ಈಗ 100% ಸಾಕಷ್ಟು ಎಲ್ಲವನ್ನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವೊಂದು ತಾಲೂಕು ಆಫೀಸಲ್ಲಿ ಇಶ್ಯೂಸ್ ಹೇಳಿದ್ರು, ಅದು ಕೆಲವೊಂದು ಕಡೆ ಇರ್ತದೆ, ಅದನ್ನೆಲ್ಲ ಸರಿ ಮಾಡೋ ಪ್ರಯತ್ನ ಮಾಡೋಣ. ಬಟ್ ಸಂಸದರ ಬಗ್ಗೆ ನಾವು ಹೇಳಬೇಕಂದ್ರೆ 8 ತಾಲೂಕುಗಳಲ್ಲಿ ಸಂಪೂರ್ಣವಾದ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಇವತ್ತು ಜನಸಾಮಾನ್ಯರಿಗೆ ನಾವು 10-15 ವರ್ಷಗಳಿಂದ ಎಂಪಿಗಳು ಯಾವತ್ತು ಎಂಪಿಗಳು ಸಿಗ್ತಾನೆ ಇರಲಿಲ್ಲ ಜನಗಳಿಗೆ. ಇವತ್ತು ಜನಗಳಿಗೆ ಅವ್ರು ಸಿಗ್ತಾ ಇದ್ದಾರೆ. ಜನಗಳ ಕಷ್ಟಗಳನ್ನು ಹರಿತುಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಅಂಥ ಎಂಪಿ ಇವತ್ತು ರಾಷ್ಟ್ರದಲ್ಲೇ ಅಂಥ ಎಂಪಿ ಸಿಗೋದು ಕಷ್ಟ. ನಮಗೆ ಈ ಸಾರಿ DK ಸುರೇಶ್ ಅವರು ಈ ಕ್ಷೇತ್ರದಲ್ಲಿ ಸಂಪೂರ್ಣ ಬಹುಮತದಿಂದ, ಅತಿ ಹೆಚ್ಚು ಬಹುಮತದಿಂದ ಗೆಲ್ತಾರೆ. ಇವತ್ತು 2019ನೇ ಚುನಾವಣೆಯಲ್ಲಿ ಯಾವ ಸರ್ಕಾರ ಬರ್ತದೆ ಕೇಂದ್ರದಲ್ಲಿ ಅನ್ನೋದನ್ನ ನಮ್ಮ BJP ಸ್ನೇಹಿತರಿಗೆ ತಿಳ್ಕೋಬೇಕು. ಇವತ್ತು ಜನಸಾಮಾನ್ಯರ ಸರ್ಕಾರ, ವರ್ತಕರ ಸರ್ಕಾರ ನಮಗೆ ಬೇಕಾಗಿಲ್ಲ. ಜನಸಾಮಾನ್ಯರ ಸರ್ಕಾರ, ಜನಗಳಿಗೆ ಅಭಿವೃದ್ಧಿ ಪರವಾದ ಸರ್ಕಾರ ಬೇಕು. ಈಗ ಕಾಂಗ್ರೆಸ್ ಪಕ್ಷದವರು ಹೇಳ್ತಾರೆ, ನಮ್ಮ ಅಭ್ಯರ್ಥಿ ವಿನ್ ಆದ್ರೆ ನಾವು ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇದೆಯಲ್ಲ ಅದರ ಹಸಿರು ನಳಿಸ್ತೀವಿ, ಉದ್ಯೋಗ ಕೊಡ್ತೀವಿ ಅಂತಾರೆ. ಅದೇ ರೀತಿ ಬಿಜೆಪಿಯವರು ಅದೇ ಮಾತನ್ನ ಹೇಳ್ತಿದ್ದಾರೆ, ನಮ್ಮ ಅಭ್ಯರ್ಥಿ ವಿನ್ ಆದ್ರೆ ಸಂಪದ್ಭರಿತ ನಾಡನ್ನ ಮಾಡ್ತೀವಿ ಅಂತ. ಆದ್ರೆ ಜನಸಾಮಾನ್ಯನ ಕೈಯಲ್ಲಿ ಇನ್ನಷ್ಟು ಪ್ರಶ್ನೆಗಳಿವೆ, ಇನ್ನಷ್ಟು ಅದಕ್ಕೆ ಉತ್ತರ ಸಿಗದಂತ ಸವಾಲುಗಳಿವೆ. ಆ ಸವಾಲುಗಳಿಗೆ ಇಲ್ಲಿ ಗೆದ್ದು ಬರುವಂತ ಅಭ್ಯರ್ಥಿ ಉತ್ತರ ಕೊಡ್ತಾನೆ ಅಂತ ಹೇಳೋಣ. ಆದ್ರೆ ಈ ಮತದಾನದಲ್ಲಿ ಈ ಮತದಾರರ ಒಲವು ಎಲ್ಲಿದೆ, ಯಾರಿಗೆ ಗದ್ದುಗೆ ಕೊಡ್ತಾನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಈ ಒಂದು ಲೋಕಸಭಾ ಕ್ಷೇತ್ರದ ಮತದಾರ ಅನ್ನೋದನ್ನ ಕಾದು ನೋಡೋಣ. ಇದು ಈ ಹೊತ್ತಿನ ವಿಶೇಷ. ಜಾಲ ನಮ್ಮದು, ಬಲ ನಿಮ್ಮದು.